ಹನಿಮೂನ್ಗೆ ಹೋದಾಗ್ಲೇ ಲವರ್ ಜೊತೆ ಸೇರಿ ಪತಿಯ ಕಗ್ಗೊಲೆಯನ್ನ ಮಾಡಲಾಗಿದೆ. ಹನಿಮೂನ್ಗೆ ತೆರಳಿದ್ದ ರಾಜ ರಘುವಂಶಿ ಸಾವು ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಹನಿಮೂನ್ಗೆ ಹೋದಾಗ್ಲೇ ಲವರ್ ಜೊತೆ ಸೇರಿ ಪತಿಯ ಕಗ್ಗೊಲೆಯನ್ನ ಮಾಡಲಾಗಿದೆ. ರಾಜ ರಘುವಂಶಿಯದ್ದು ಸಹಜ ಸಾವಲ್ಲ, ಕೊಲೆ ಅಂತ ಸಾಬೀತಾಗಿದೆ. ಪತ್ನಿ ಸೋನಂನಿಂದಲೇ ಕೊಲೆಯಾಗಿರುವ ರಾಜ ರಘುವಂಶಿ ಪ್ರಿಯಕರನೊಂದಿಗೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪತ್ನಿ ಸೋನಂ ಮೇಘಾಲಯದಲ್ಲಿ ಪತಿಯನ್ನ ಕೊಂದು ಪತ್ನಿ ತಲೆ ಮರೆಸಿಕೊಂಡಿದ್ಲು. ಪತ್ನಿ ಸೇರಿ 4 ಮೇಘಾಲಯ ಪೊಲೀಸರು ಈಗ ಬಂಧಿಸಿದ್ದಾರೆ. ಪತಿಯ ಕೊಲೆ ಮಾಡಿಸಿರೋದನ್ನ ಸೋನಂ ತಾನೇ ಒಪ್ಕೊಂಡಿದ್ದಾಳೆ. ಹನಿಮೂನ್ಗೆ ಹೋದಾಗ್ಲೇ ಲವರ್ ಜೊತೆ ಪತಿಯ ಕಗ್ಗೊಲೆಯನ್ನ ಮಾಡಲಾಗಿದೆ. ಹನಿಮೂನ್ಗೆ ಅಂತ ಹೋದಾಗ ಕೊಲೆಯನ್ನ ಮಾಡಲಾಗಿದೆ. ತನ್ನ ಪ್ರಿಯಕರನ ಜೊತೆ ಸೇರಿ ಕೊಲೆಯನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ. ಇನ್ನು ತುಂಬಾ ಅದ್ಧೂರಿಯಾಗಿ ಮದುವೆಯನ್ನ ಆಗ್ತಾರೆ. ಅದಾದ ನಂತರ ಹನಿಮೂನ್ಗೆ ಅಂತ ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಹನಿಮೂನ್ಗೆ ಹೋದಾಗ ತನ್ನ ಲವರ್ ಜೊತೆ ಸೇರಿ ತನ್ನ ಪತಿಯನ್ನ ಕೊಲೆ ಮಾಡಿದ್ದಾಳೆ ಈ ಸೋನಂ. ಕೊಲೆ ಮಾಡಿ ತಲೆ ಮರೆಸ್ಕೊಂಡಿದ್ರು. ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಆಕೆಯನ್ನ ಸೆರೆ ಹಿಡಿಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಕನ್ನಡದಲ್ಲಿ ಒಂದು ಸಿನಿಮಾ ಇತ್ತು, ಬಾನಲ್ಲೇ ಮಧುಚಂದ್ರಕ್ಕೆ ಅಂತ, ಕನ್ನಡ ಸಿನಿಮಾ, ಹಳೆ ಸಿನಿಮಾ, ಅದು ನೆನಪಾಗುತ್ತೆ. ಅದರಲ್ಲೂ ಕೂಡ ಇದೇ ರೀತಿ ಹೆಂಡತಿನ ಹನಿಮೂನ್ಗೆ ಅಂತ ಕರ್ಕೊಂಡೋಗಿ ಕೊಲೆ ಮಾಡ್ತಾರೆ. ಇದ್ರಲ್ಲಿ ಒಂದು ಸ್ವಲ್ಪ ಉಲ್ಟಾ, ಹೆಂಡತಿ ಗಂಡನನ್ನ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡ್ತಾರೆ. ಇಂಥವ್ರಿಗೆ ನಾಚಿಕೆ ಆಗ್ಬೇಕು. ಯಾಕೆ ಇವ್ರಿಗೆ ಮದುವೆ ಆಗ್ತಾರೆ? ಮತ್ತೆ ಮೇ 11ರಂದು ಮದುವೆಯಾಗಿದ್ದ ರಾಜ ರಘುವಂಶಿ ಮತ್ತು ಸೋನಂ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು. ಮೇ 20ರಂದು ಹನಿಮೂನ್ಗೆ ತೆರಳಿದ್ದ ರಾಜ ರಘುವಂಶಿ ಮತ್ತು ಸೋನಂ ಮೇ 21ರಂದು ಮೇಘಾಲಯ ರಾಜಧಾನಿ ಶಿಲ್ಲಾಂಗ್ಗೆ ಬಂದಿದ್ರು. ಮೇ 22ರಂದು ದ್ವಿಚಕ್ರ ವಾಹನವೊಂದನ್ನ ಬಾಡಿಗೆಗೂ ಕೂಡ ಪಡ್ಕೊಂಡಿದ್ರು. ಅಲ್ಲಿ ರೌಂಡ್ಸ್ ಹಾಕೋದಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ ಅಂತ ಬಾಡಿಗೆಗೂ ಕೂಡ ಪಡ್ಕೊಂಡಿದ್ರು. ಪ್ರವಾಸಿ ತಾಣಗಳಲ್ಲಿ ರೌಂಡ್ಸ್ ಹಾಕಿದ್ದ ರಾಜ ರಘುವಂಶಿ ಸೋನಂ ಪಾಪ ಅವ್ರಿಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ಅನ್ಸುತ್ತೆ. ನನ್ನ ಹೆಂಡತಿ ಈ ರೀತಿ ನನಗೆ ಮೋಸ ಮಾಡ್ತಾ ಇದ್ದಾಳೆ, ನನ್ನನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ಕರ್ಕೊಂಡು ಬಂದಿದ್ದಾಳೆ ಅಂತ ಪಾಪ ಅವ್ರಿಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ನೀವು ಗಮನಿಸ್ತಾ ಇದ್ದೀರಾ ಆ ವಿಡಿಯೋದಲ್ಲಿ ಎಷ್ಟು ನಗುತ್ತಾ ಹೆಂಡತಿಗೆ ಕುಂಕುಮವನ್ನು ಹಚ್ತಾ ಇದ್ದಾರೆ ಅಂತ. ಆದರೆ ಹನಿಮೂನ್ಗೆ ಹೋಗ್ತಾ ಇರೋ ಉದ್ದೇಶ ಪಾಪ ಆ ಮನುಷ್ಯನಿಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಮೇ 11ರಂದು ರಾಜ ರಘುವಂಶಿ ಮತ್ತು ಸೋನಂ ಅದ್ಧೂರಿಯಾಗಿ ವಿವಾಹ ಆಗ್ತಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇಬ್ಬರು ಕೂಡ ಅದ್ಧೂರಿಯಾಗಿ ಮನೆಯವರ ಸಮ್ಮುಖದಲ್ಲಿ ಮದುವೆಯನ್ನ ಆಗ್ತಾರೆ. ಇನ್ನು ಮೇ 20ರಂದು ಹನಿಮೂನ್ಗೆ ಹೋಗೋದಕ್ಕೆ ಅಂತ ಪ್ಲಾನ್ ಮಾಡ್ಕೋತಾರೆ. ಹನಿಮೂನ್ಗೂ ಕೂಡ ಹೋಗ್ತಾರೆ. ಮೇ 21ರಂದು ಮೇಘಾಲಯ ರಾಜಧಾನಿ ಶಿಲ್ಲಾಂಗ್ಗೆ ಬರ್ತಾರೆ. ಮೇ 22ರಂದು ದ್ವಿಚಕ್ರ ವಾಹನ, ಅಂದ್ರೆ ಅಲ್ಲಿ ಓಡಾಡಲಿಕ್ಕೆ ಕೆಲವೊಂದಿಷ್ಟು ವ್ಯವಸ್ಥೆಗಳು ಅಷ್ಟಾಗಿರೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಹೋದಾಗ ಅಲ್ಲಿಯ ಏನು ಸ್ಥಳೀಯವಾಗಿ ವಾಹನಗಳಿರುತ್ತೆ ಅದನ್ನ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಬಾಡಿಗೆಗೂ ಕೂಡ ಪಡ್ಕೊಂಡಿದ್ರು. ಪ್ರವಾಸಿ ತಾಣಗಳಲ್ಲಿ ರಾಜ ರಘುವಂಶಿ ಮತ್ತು ಸೋನಂ ಇಬ್ಬರೂ ಕೂಡ ರೌಂಡ್ಸ್ ಅನ್ನ ಹಾಕಿದ್ರು. ಇಬ್ರು ಕೂಡ ಖುಷಿಯಿಂದಲೇ ಅಲ್ಲಿ ಸುತ್ತಾಡಿದ್ದಾರೆ. ಆದರೆ ತದನಂತರ ಈ ಏನಿದ್ದಾಳೆ ಹೆಂಡತಿ, ಅವಳು ಮೊದಲೇ ಸೋನಂ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ತನ್ನ ಗಂಡನನ್ನ ಯಾವ ರೀತಿ ಕೊಲೆ ಮಾಡಬೇಕು, ಇದನ್ನ ಸಹಜ ಸಾವು ಅಂತ ಯಾವ ರೀತಿ ಸೃಷ್ಟಿ ಮಾಡಬೇಕು, ಅದೆಲ್ಲವನ್ನು ಕೂಡ ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಪ್ರಿಯಕರನ ಜೊತೆ ಸೇರಿ ಕೊಲೆಯನ್ನ ಮಾಡಿದ್ದಾಳೆ. ಮೇ 23ರಂದು ಮೌಲಾಕಿಯಾತ್ ಗ್ರಾಮವನ್ನ ದಂಪತಿಗಳು ತಲುಪಿದ್ರು. ಮೇ 23ರಂದು ಮೌಲಾಕಿಯಾತ್ ಗ್ರಾಮವನ್ನ ದಂಪತಿಗಳು ತಲುಪಿದ್ರು. ನೊಂಗ್ರಿಯಾಟ್ನ ಶಿಪಾರಾ ಹೋಮ್ ಸ್ಟೇನಲ್ಲಿ ತಂಗಿದ್ರು. ಆ ವೇಳೆ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೂ ಕೂಡ ಈ ದಂಪತಿಗಳು ಭೇಟಿಯನ್ನ ಕೊಟ್ಟಿದ್ರು. ಕೆಫೆ ಬಳಿ ದಂಪತಿ ಇದ್ದ ಮಾಹಿತಿಯನ್ನ ಸ್ಥಳೀಯ ನಿವಾಸಿಗಳು ನೀಡಿದ್ದಾರೆ. ಮೇ 23ರ ಬಳಿಕ ಸಂಪರ್ಕ ಕಡಿದುಕೊಂಡಿದ್ದ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ ಕುಟುಂಬಸ್ಥರಿಗೆ. ಜೂನ್ 2ರಂದು ಶವವಾಗಿ ರಾಜ ರಘುವಂಶಿ ಪತ್ತೆಯಾಗಿದ್ರು. ಇನ್ನು ಮೇ 23ರಂದು ಮೌಲಾಕಿಯಾತ್ ಗ್ರಾಮವನ್ನ ಈ ದಂಪತಿಗಳು ತಲುಪ್ತಾರೆ. ನೊಂಗ್ರಿಯಾಟ್ನ ಶಿಪಾರಾ ಹೋಮ್ ಸ್ಟೇನಲ್ಲಿ ಇಬ್ರು ಕೂಡ ತಂಗಿದ್ರು. ಆ ವೇಳೆ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೂ ಕೂಡ ಈ ದಂಪತಿಗಳು ಭೇಟಿಯನ್ನ ಕೊಡ್ತಾರೆ. ಕೆಫೆ ಬಳಿ ದಂಪತಿ ಇದ್ದ ಮಾಹಿತಿಯನ್ನು ಕೂಡ ಇದೀಗ ಅಲ್ಲಿನ ಪೊಲೀಸರು ಕಲೆ ಹಾಕಿದ್ದಾರೆ. ರಾಜ ರಘುವಂಶಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಏನು ಆ ಹೊಸ ಟ್ವಿಸ್ಟ್, ಏನು ಸ್ಫೋಟಕ ಟ್ವಿಸ್ಟ್ ಅಂತ ನೋಡ್ತಾ ಹೋದ್ರೆ, ಕೊಲೆಗೆ ಮೊದಲು ಹಂತಕರಿಗೆ ಸುಳಿವನ್ನ ಕೊಟ್ಟಿದ್ದೇ ಪತ್ನಿ. ಹೋಟೆಲ್ನಿಂದ ಹೊರಬಂದು ಸುಳಿವನ್ನ ಕೊಟ್ಟ ಸೋನಂ, ನಾವು ಈ ಹೋಟ್ಲಲ್ಲಿ ಇದೀವಿ ಅಂತ ಸುಳಿವನ್ನ ಕೊಟ್ಟಿದ್ದೇ ಪತ್ನಿ.
ಹಂತಕರ ಜೊತೆ ಸೋನಂ ಚಾಟ್ ಮಾಡ್ತಿರೋ ದೃಶ್ಯ ಕೂಡ ಸೆರೆಯಾಗಿದೆ. ಸುಪಾರಿ ಕಿಲ್ಲರ್ಗೆ ಮಾಹಿತಿಯನ್ನ ಹಂತಕಿ ಸೋನಂ ನೀಡ್ತಾ ಇದ್ಲು. ಪ್ರತಿಯೊಂದು ಅಪ್ಡೇಟ್ ಅನ್ನ ನೀಡ್ತಾ ಇದ್ಲು. ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಪ್ಲಾನ್ ಏನು, ಏನೆಲ್ಲ ಎಲ್ಲೆಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ, ಅದೆಲ್ಲದರ ಅಪ್ಡೇಟ್ ಅನ್ನ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಹೆಂಡತಿ ಸೋನಂ ನೀಡ್ತಾ ಇದ್ಲು. ಕೊಲೆಗೆ ಮೊದಲು ಹಂತಕರಿಗೆ ಎಲ್ಲಾ ರೀತಿಯ ಸುಳಿವನ್ನ ಕೊಡ್ತಾ ಇದ್ದಿದ್ದೆ ಪತ್ನಿ. ನೀವು ಗಮನಿಸ್ತಾ ಇದ್ದೀರಾ, ಗಂಡ ಇಲ್ಲಿ ಬೈಕ್ ಹತ್ರ ಇದ್ದಾರೆ, ಅವಳು ಸೈಡ್ಗೆ ಹೋಗ್ಬಿಟ್ಟು ಚಾಟ್ ಮಾಡ್ತಾ ಇದ್ದಾಳೆ, ಬೇರೆ ಯಾರಿಗೂ ಚಾಟ್ ಮಾಡ್ತಾ ಇದ್ದಾರೆ. ಇದೀಗ ಸದ್ಯದ ಮಾಹಿತಿಯ ಪ್ರಕಾರ ಹಂತಕರಿಗೆ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ಲು ಅಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಸರ್, ರಾಜ ರಘುವಂಶಿ ಕೊಲೆ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನಿದು ಕಥೆ ಅಂತ? ನಿಜ, ಇದನ್ನು ಒಂದು ರೀತಿ ನೀವು ಆ ಬಾರ್ನಲ್ಲೇ ಮಧುಚಂದ್ರಕ್ಕೆ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತಲ್ಲ, ಶಿವರಾಮ್ ಅವರ ನಟನೆ ನಿರ್ದೇಶನದ್ದು, ಬಹುಶಃ ಅದರ ಉಲ್ಟಾ ಇರ್ಬೋದು ಇದರ ಕತೆ. ಅಥವಾ ಅಮೃತವರ್ಷಿಣಿ ಎನ್ನುವಂಥ ಒಂದು ಚಿತ್ರ ಬಂದಿತ್ತಲ್ಲ, ಹೆಂಡತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಆತನನ್ನು ಗಂಡನನ್ನು ಹೋಗಿ ಕಮರಿಗೆ ತಳ್ಳಿ ಮತ್ತೊಬ್ಬ ಕೊಲೆ ಮಾಡ್ತಾನಲ್ಲ, ಬಹುಶಃ ಆ ಥರನ ಈ ಎರಡೂ ಚಿತ್ರಕಥೆಗಳನ್ನು ಮಿಕ್ಸ್ ಮಾಡಿದ್ರೆ ಏನು ಕತೆ ಆಗ್ಬೋದೋ ಅದೇ ಈಗ ಈ ರಾಜ ರಘುವಂಶಿಯ ಹತ್ಯೆ ಪ್ರಕರಣದ ಕತೆ ಅಂತ ಅನಿಸುತ್ತೆ. ಹೊಸ ಮದುವೆ ಆಗಿದ್ದ ಜೋಡಿ ಇಂದೂರಿನ ರಾಜ ರಘುವಂಶಿ ಜೊತೆಗೆ ಸೋನಂ ಇಬ್ಬರು ಅತ್ಯಂತ ತೀರಾ ಇತ್ತೀಚೆಗೆ ಮದುವೆ ಆಗಿ ಮೇ 23ನೇ ತಾರೀಕು ಹನಿಮೂನ್ಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ನೋಂಗ್ರಿ ಆಟ್ಗೆ ಬರ್ತಾರೆ. ನೋಂಗ್ರಿ ಆಟ್ನಿಂದ ಮೌಲಾಖಿಯಾತ್ಗೆ ಹೋಗುವಂಥ ಒಂದು ಜಾಗ, ಅಲ್ಲಿ ಅವ್ರು ಹೋಗಿರ್ತಾರೆ. ಆಮೇಲೆ ನೋಡಿದ್ರೆ ಮಾರನೇ ದಿವಸ ಕೇವಲ ರಘುವಂಶಿಯ ಒಂದು ಶವ ಅಲ್ಲಿಂದ ತುಂಬ ಹತ್ತಿರದಲ್ಲಿರುವಂಥ ಒಂದು ಜಲಪಾತದ ಹತ್ತಿರ ಇರುವಂಥ ಕಮರಿನಲ್ಲಿ ಸಿಗುತ್ತೆ. ಶವದ ಮೇಲಿದ್ದಂಥ ಉಂಗುರ, ಚಿನ್ನದ ಒಂದು ಸರ ಎಲ್ಲ ಕಾಣೆಯಾಗಿರುತ್ತೆ. ಹತ್ತಿರದಲ್ಲೇ ರಕ್ತಸಿಕ್ತವಾದಂಥ ಮಚ್ಚೊಂದು ಬಿದ್ದಿರುತ್ತೆ. ಇದು ನೋಡಿದಾಗ ಅನುಮಾನ, ಆದರೆ ಜೊತೆಲಿ ಇದ್ದಂಥ ಪತ್ನಿ ಸೋನಂ ಏನಾದರೂ ಯಾರಿಗೂ ಗೊತ್ತಿರಲಿಲ್ಲ. ಇದೆಲ್ಲದರ ತನಿಖೆಯನ್ನು ಕೈಗೆತ್ಕೊಂಡಂಥ ಪೊಲೀಸರು ಒಂದೊಂದಾಗಿ ಹುಡುಕ್ತಾ ಹೋಗ್ತಾರೆ. 7 ದಿವಸದಲ್ಲಿ ಈಗ ಅದು ಪ್ರಕರಣನ ಬೇಸಾಗಿದೆ. ಹುಡುಕ್ತಾ ಹೋದಾಗ ಮೊದಲು ಪೊಲೀಸ್ನವರಿಗೆ ಸಿಕ್ಕಂಥ ಮೊದಲ ಸಾಕ್ಷಿ ಅಂತಂದರೆ ಅಲ್ಲಿಯ ಸ್ಥಳೀಯ ಒಂದು ಪ್ರವಾಸಿ ಮಾರ್ಗದರ್ಶಿ ಅಥವಾ ಗೈಡ್ ಅಂತ ನಾವು ಹೇಳ್ತೀವಿ, ಆಲ್ಬರ್ಟ್ ಪೀಡೆ ಅನ್ನುವಂಥ ಒಬ್ಬ ಗೈಡ್. ಈ ಗೈಡನ್ನು ಆಲ್ಬರ್ಟ್ ಪೀಡೆನ ಹಿಂದಿನ ದಿವಸ ಇವರಿಬ್ಬರು ಗೈಡಾಗಿ ನೇಮಕ ಮಾಡ್ಕೋಬೇಕು ಅಂಥೇಳಿ ಅವ್ರನ್ನ ಕರೆಸಿ ಮಾತುಕತೆ ನಡೆಸಿರ್ತಾರೆ. ಆದರೆ ಗೈಡಾಗಿ ನೇಮಕ ಮಾಡ್ಕೊಳ್ಳೋದಿಲ್ಲ. ಮಾರನೇ ದಿವಸ ಇದೇ ದಂಪತಿ ಇಬ್ಬರು ಕೂಡ ರಘುವಂಶಿ ಹಾಗೂ ಸೋನಂ ಯಾರಿರ್ತಾರೆ ಇವರು ನೋಂಗ್ರಿ ಆಟ್ನಿಂದ ಮೌಲಾಖಿಯಾತ್ಗೆ ಹೋಗುವಂಥ 3000 ಮೆಟ್ಟಿಲುಗಳೇನಿವೆ, ಆ ಮೆಟ್ಟಿಲು ಹತ್ತಿರುವಂಥ ಜಾಗದಲ್ಲಿ ಇವರಿಬ್ಬರ ಜೊತೆಗೆ ಇನ್ನೂ 3 ಯಾರೋ ಅಪರಿಚಿತರ ಜೊತೆಗೆ 3 ಜೊತೆಗೆ ಮಾತಾಡ್ತಿದ್ದದನ್ನು ನಾನು ನೋಡಿದೆ ಅಂತ ಹೇಳ್ಬಿಟ್ಟು ಆ ಗೈಡ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಜೊತೆಗೆ ಆ 3 ಕೂಡ ಸ್ಥಳೀಯರಾಗಿರಲಿಲ್ಲ, ಎಲ್ಲಿಂದಲೋ ಬಂದವರು, ಅವರು ಹಿಂದಿನಲ್ಲಿ ಮಾತಾಡ್ತಾ ಇದ್ರು ಅನುಮಾನವನ್ನು ವ್ಯಕ್ತಪಡಿಸ್ತಾನೆ. ಸ್ವಲ್ಪ ದಿವಸದಲ್ಲೇ ಅವರಿಬ್ಬರು ಹಾಕ್ಕೊಂಡಿದ್ದಂಥ ರೈನ್ ಕೋಟ್ ಸಿಗುತ್ತೆ. ಪೊಲೀಸರ ತನಿಖೆ ಮುಂದುವರಿತಾ ಹೋದರೆ ಸೋನಂ ಎಲ್ಲಿ ಸತ್ತಂಥ ರಘುವಂಶಿಯ ಒಂದು ಮೃತದೇಹ ಏನೋ ಸಿಗುತ್ತೆ. ಆದರೆ ಪತ್ನಿ ಸೋನಂ ಎಲ್ಲೋದ್ಲು ಅಂತ ಹುಡುಕ್ತಾ ಹೋದರೆ ಸೋನಂ ಉತ್ತರ ಪ್ರದೇಶಕ್ಕೆ ಹೊರಟೋಗಾಗಿತ್ತು. ಉತ್ತರ ಪ್ರದೇಶದ ತನ್ನ ತವರು ಮನೆ ಇರುವ ಗಾಜಿಪುರದಲ್ಲಿ ಸೋನಂ ಪತ್ತೆ ಆಗ್ತಾಳೆ. ಅದೇ ಗಾಜಿಪುರದಲ್ಲೇ ಇನ್ನೊಬ್ಬ ಆರೋಪಿ ಯಾವ ವ್ಯಕ್ತಿಯನ್ನು ಅವರು ಭೇಟಿ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿ ತಗಲಾಕೊಳ್ತಾನೆ. ಅವನ್ನ ಎತ್ತಾಕೊಂಡು ಹೋಗಿ ಪೊಲೀಸರು ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಅವನು ಬಾಯ್ ಬಿಡ್ತಾನೆ, ನಿಜ ಈ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೆ ಸೋನಂ ಈಗ ಬಂದು ಪೊಲೀಸ್ ಸ್ಟೇಷನ್ಲಿ ಸರೆಂಡರ್ ಆಗಿದ್ದಾಳೆ. ಸರೆಂಡರ್ ಆದಮೇಲೆ ಇಡೀ ಕಥೆಯನ್ನು ಬಾಯ್ಬಿಟ್ಟಿದ್ದಾರೆ. ಸೋನಮ್ಮೆ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು. ಆದರೆ ಯಾಕೆ ಗಂಡನನ್ನು ಸಾಯಿಸುವಂಥ ಒಂದು ಅಗತ್ಯ ಏನಿತ್ತು ಅದಿನ್ನೂ ಕೂಡ ತನಿಖೆ ನಡೀತಾ ಇದೆ. ಬಹುಶಃ ತನಿಖೆ ಪೂರ್ಣ ಆದಮೇಲೆ ಯಾವ ಕಾರಣಕ್ಕೆ ಸೋನಂ ತನ್ನ ಪತಿಯನ್ನು ಕಮರಿಯಿಂದ ತಳ್ಳಿಯೋ ಅಥವಾ ಹತ್ಯೆ ಮಾಡಿ ದೇಹವನ್ನು ಕಮರಿಯ ಒಳಗೆ ಎಸೆಯುವಂಥ ಒಂದು ಪ್ರಯತ್ನನ ಮಾಡಿದ್ಲೋ ಇದೆಲ್ಲ ಗೊತ್ತಾಗಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ.